ಜಾನ್ ಮಿಲ್ಸ್ ಅಂತ ಅಮೇರಿಕಾ ದೇಶದ ಮಾರ್ನಿಂಗ್ ಸ್ಟಾರ್ ಇನ ಒಬ್ಬರು ರಿಸರ್ಚ್ ಅನಲಿಸ್ಟ್ ಏನಿದ್ದಾರೆ, ಅವರು ಖಂಡಿತ ಗೋಲ್ಡ್ ರೇಟ್ಸ್ಗಳಲ್ಲಿ ಭಾರಿ ಪ್ರಮಾಣದ ಇಳಿಕೆ ಆಗುತ್ತೆ ಅನ್ನುವ ಒಂದು ರಿಸರ್ಚ್ ರಿಪೋರ್ಟನ್ನು ರಿಲೀಸ್ ಮಾಡಿದ್ದಾರೆ. ಆ ರಿಸರ್ಚ್ ರಿಪೋರ್ಟನ್ನು ತಾವು ನೋಡೋದಾದರೆ ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಏನು ಚಿನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹತ್ತತ್ರ $3,000 ಪ್ರತಿ ಔನ್ಸ್ಗೆ ಏನು ರೇಟ್ ಇದೆ, ಅದು ಬರುವ ದಿವಸಗಳಲ್ಲಿ ಹತ್ತತ್ರ $1,820 ಪ್ರತಿ ಔನ್ಸ್ಗೆ ಬೀಳುತ್ತೆ. ಅಂದರೆ 40% ಇಳಿಕೆಯನ್ನು ಚಿನ್ನದ ದರಗಳಲ್ಲಿ ನಾವು ಕಾಣ್ತೀವಿ ಅಂತ ಜಾನ್ ಮಿಲ್ಸ್, ಈ ಮಾರ್ನಿಂಗ್ ಸ್ಟಾರಿನ ಒಬ್ಬರು ರಿಸರ್ಚ್ ಅನಲಿಸ್ಟು ಅಮೆರಿಕ ದೇಶದಲ್ಲಿ ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿ ನೋಡೋದಾದರೆ ಏನು ಇವಾಗ ನಮಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ ಹತ್ತತ್ರ ಗ್ರಾಮ್ಗೆ $90,000, 10 ಗ್ರಾಮ್ಗೆ $9,000 ಪ್ರತಿ ಗ್ರಾಮ್ಗಿದೆ. ಇದು ಬರುವ ದಿವಸಗಳಲ್ಲಿ $55,000 10 ಗ್ರಾಮ್ಗೆ ಅಥವಾ 1 ಗ್ರಾಮ್ಗೆ $5,500 ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಜಾನ್ ಮಿಲ್ಸ್ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಎಷ್ಟು ಆಗ್ಬೋದು ಸರ್ ಈಗ ಲೆಕ್ಕಾಚಾರ? ನನ್ನ ಪ್ರಕಾರ ಈಗಿರುವಂತಹ ಆರ್ಥಿಕ ಪರಿಸ್ಥಿತಿಯ ಹಿಂಜರಿತ ಏನು ಡೊನಾಲ್ಡ್ ಟ್ರಂಪಿನ ಟ್ಯಾರಿಫ್ ಮುಖಾಂತರ ಬರ್ತಾ ಇದೆ, ಅದರ ಜೊತೆಗೆ ಯುದ್ಧದ ಭೀತಿಯೂ ಕೂಡ ಇನ್ನೊಂದು ಕಡೆ ಇದೆ. ಇವಾಗೇನಾನ ಅಮೆರಿಕ ದೇಶ ಈಗ ನಡೀತಿರುವಂತಹ ಇರಾನ್ ಇಸ್ರೇಲ್ ಕದನದಲ್ಲಿ ಇರಾನ್ ವಿರುದ್ಧವಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಅಮೆರಿಕ ದೇಶವು ಕೂಡ ಈ ಯುದ್ಧಕ್ಕೆ ಕೈ ಹಾಕಿದ್ರೆ, ಅಥವಾ ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಿರುವ ಯುದ್ಧದಲ್ಲಿ ರಷ್ಯಾಗೆ ಸಪೋರ್ಟ್ ಮಾಡಿ ಯುಕ್ರೇನ್ ವಿರುದ್ಧವಾಗಿ ಏನಾನ ಮಾಡಿದ್ರೆ, ಅವಾಗ ಇನ್ಫ್ಯಾಕ್ಟ್ ಚಿನ್ನದ ಬೆಲೆಗಳಲ್ಲಿ ಯುದ್ಧ ಆದಾಗ ಏರಿಕೆಯನ್ನು ನಾವು ಕಾಣ್ತೀವಿ. ಆದರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಕೇವಲ 2 ವರ್ಷದಲ್ಲಿ ಚಿನ್ನದ ದರಗಳಲ್ಲಿ ಆಲ್ರೆಡಿ ನಾವು 40-50% ಏರಿಕೆಯನ್ನು ಕಂಡಿದ್ದೀವಿ. ಹಾಗಾಗಿ ಇಲ್ಲಿಂದ ಚಿನ್ನದಲ್ಲಿ ಕರೆಕ್ಷನ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಆ ಇಳಿಕೆ ಬಂದರೂ ಕೂಡ ನನ್ನ ಪ್ರಕಾರ ಒಂದು 10% ಇಳಿಕೆಯನ್ನು ಚಿನ್ನ ಬೆಳ್ಳಿ ದರಗಳಲ್ಲಿ ನಾವು ನೋಡ್ಬೋದು. ಯಾಕಂದರೆ ಆಲ್ರೆಡಿ ಕಳೆದ ಲಾಸ್ಟ್ 2 ವರ್ಷದಲ್ಲೇ 40% ಏರಿಕೆಯನ್ನು ನಾವು ಕಂಡಿರೋದ್ರಿಂದ ಒಂದು 10% ಇಳಿಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಚಿನ್ನ 22 ಕ್ಯಾರೆಟ್ ಚಿನ್ನ ಇವಾಗ ಏನು ಹತ್ತತ್ರ $8,225 ಪ್ರತಿ ಗ್ರಾಮ್ಗಿದೆ. ಅದು ಬರುವ ದಿವಸಗಳಲ್ಲಿ $7,000 $7,500 ಬರುವ ಸಾಧ್ಯತೆಗಳಿದೆ. ಅಂದರೆ ಇಲ್ಲಿಂದ ಒಂದು 10% ಇಳಿಕೆಯನ್ನು ಚಿನ್ನ ಬೆಳ್ಳಿ ದರಗಳಲ್ಲಿ ನಾವು ಕಾಣಬಹುದು. ಅದೇ ರೀತಿ ನೀವು 24 ಕ್ಯಾರೆಟ್ ಚಿನ್ನವನ್ನು ನೋಡೋದಾದರೆ ಈಗೇನು ಹತ್ತತ್ರ $9,000 ಪ್ರತಿ ಗ್ರಾಮ್ಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ ಇದೆ. ಇದು ಹತ್ತತ್ರ $8,000 ಪ್ರತಿ ಗ್ರಾಮ್ಗೆ ಬರುವ ಸಾಧ್ಯತೆ ಇದೆ. ಆದರೆ ಭಾರೀ ಪ್ರಮಾಣದ ಇಳಿಕೆಯನ್ನು ಯಾವಾಗ ರಿಸೆಷನ್ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಮೆರಿಕ ದೇಶದಲ್ಲಿ, ಹಾಗೂ ಯಾವಾಗ ಯುದ್ಧದ ಭೀತಿ ಇದೆ, ಇಂಥ ಸಮಯದಲ್ಲಿ ಭಾರೀ ಪ್ರಮಾಣದ ಇಳಿಕೆಯನ್ನು ಚಿನ್ನ ಬೆಳ್ಳಿಯಲ್ಲಿ ನಿರೀಕ್ಷಿಸೋದು ಸರಿ ಹೋಗೋದಿಲ್ಲ. ಆದರೆ ಒಂದು 10% ಇಳಿಕೆಯನ್ನು ಖಂಡಿತವಾಗ್ಲೂ ನೋಡ್ಬೋದು. ಸರ್, ಈಗ ಷೇರುಪೇಟೆ ತಲ್ಲಣ ಅದೇ ರೀತಿ ಮುಂದುವರೆದಿದೆ. ಸೊ ಎಷ್ಟು ದಿನ ಇರುತ್ತೆ ಸರ್? ಇವಾಗ ಇನ್ನೂ ಕಂಪ್ಲೀಟ್ ಡೌನ್ ಆಗುತ್ತಾ ಯಾವ ರೀತಿ ಅಂತ? ಏನು ಷೇರುಪೇಟೆ ಸೋಮವಾರ ಭಾರೀ ಪ್ರಮಾಣದ ಕುಸಿತವನ್ನು ಕಂಡಿತ್ತು, ಹಾಗೂ ಬ್ಲ್ಯಾಕ್ ಮಂಡೇ ಅಂತ ನಾವೇನು ಇದನ್ನು ಕರೀತಾ ಇದ್ದೀವಿ, ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಡೊನಾಲ್ಡ್ ಟ್ರಂಪಿನ ಏಪ್ರಿಲ್ 2ನೇ ತಾರೀಕು ಟ್ಯಾರಿಫ್ ಅನೌನ್ಸ್ಮೆಂಟ್ ಒಂದು ಕಡೆ ಆದರೆ ಅದಕ್ಕೆ ವಾಪಸ್ ರಿಟ್ಯಾಲಿಯೇಷನ್ ಚೈನಾ ಖಂಡಿತ ಏನು ಮಾಡ್ತು, ಅದು ಇದಕ್ಕೆ ಮುಖ್ಯ ಕಾರಣ ಆಯಿತು. ಆದರೆ ಮುಂದಿನ ದಿನಗಳಲ್ಲಿ ಬರುವಂತಹ ಡೇಟಾ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ಚೈನಾ ದೇಶ ರಿಟ್ಯಾಲಿಯೇಷನ್ಗೋಸ್ಕರ ಅವರು ಕೂಡ 34% ಟ್ಯಾರಿಫನ್ನು ಅಮೆರಿಕ ದೇಶದ ಮೇಲೆ ಏನು ಅವರು ಕೂಡ ವಾಪಸ್ ರಿಟ್ಯಾಲಿಯೇಷನ್ ಮಾಡಿದ್ರು. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಉತ್ತರ ಕೊಟ್ಟರು. ಅವ್ರು ಹೇಳ್ತಾ ಇದ್ದಾರೆ, ನೀವೇನಾನ ಮಂಗಳವಾರ ಒಳಗಡೆ ನಿಮ್ಮ ಟ್ಯಾರಿಫ್ ಏನು ಆಗ್ತಾ ಇದ್ದೀರಾ ಚೈನಾ ದೇಶ, ಆ 34% ಟ್ಯಾರಿಫನ್ನು ನೀವು ವಾಪಸ್ ತಗೊಂಡೇ ಹೋದರೆ ನಾನು 50% ಟ್ಯಾರಿಫನ್ನು ಚೈನಾ ಮೇಲೆ ಹಾಕ್ತೀನಿ ಅಂತ ಸ್ಟೇಟ್ಮೆಂಟ್ಗಳನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿ ಉತ್ತರವಾಗಿ ಕಾಮರ್ಸ್ ಮಿನಿಸ್ಟರ್ ಚೈನಾ ದೇಶದವ್ರು ಹೇಳ್ತಾ ಇದ್ದಾರೆ, ಈ ಥರ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಟ್ರಂಪ್ ಆಗಲಿ ಅಮೆರಿಕ ದೇಶ ಆಗಲಿ ಮಾಡಿದ್ರೆ ನಾವು ಅದಕ್ಕೆ ಬಗ್ಗೋದಿಲ್ಲ. ಕೊನೆವರೆಗೂ ನಾವು ಕೂಡ ಈ ಟ್ಯಾರಿಫ್ ಯುದ್ಧವನ್ನು ಮುಂದುವರಿಸ್ತೀವಿ. ನಿಮಗೇನಾನ ಮಾತುಕತೆ ಬೇಕು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಹಾಗೂ ಈಕ್ವಾಲಿಟಿ ಬೇಸಿಸ್ ಮೇಲೆ ನೀವೇನಾನ ಮಾತುಕತೆಗೆ ಕರೆದರೆ ಮಾತ್ರ ನಾವು ಬರ್ತೀವೇ ಹೊರತು ಈ ಥರ ಬ್ಲ್ಯಾಕ್ ಮೇಲ್ ತಂತ್ರವಾಗಿರ್ಬೋದು, ಅಥವಾ ನೀವು ಏನಾನ ನಾನು ಟ್ಯಾರಿಫ್ ಹಾಕ್ಕೊಂಡು ಕಂಟಿನ್ಯೂ ಮಾಡಿಬಿಟ್ರೆ ಚೈನಾ ಎದುರುಕೊಂಡು ಬಿಡುತ್ತೆ ಅನ್ನೋದಾದರೆ ನಿಮ್ಮ ಮನಸ್ಸಿನಲ್ಲಿ ಆ ಥರ ಇದ್ದರೆ ಅದನ್ನು ಖಂಡಿತವಾಗ್ಲೂ ತೆಗೆದಾಕಿ ಅಂತ ವಾಪಸ್ ಕಾಮರ್ಸ್ ಮಿನಿಸ್ಟರ್ ಚೈನಾ ದೇಶದಿಂದ ರಿಪ್ಲೈ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿವಸಗಳಲ್ಲಿ ಯಾವ ರೀತಿ ಡೊನಾಲ್ಡ್ ಟ್ರಂಪ್
ವಾಪಸ್ ಚೈನಾ ಮೇಲೆ ನಾನು ಈ 50% ನಾನು ಟ್ಯಾರಿಫನ್ನು ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಅದನ್ನು ಮಾಡ್ತಾರಾ? ಅಥವಾ ಚೈನಾ ದೇಶ ಏನಿವಾಗ ಆಲ್ರೆಡಿ ರಿಟ್ಯಾಲಿಯೇಷನ್ ಟ್ಯಾರಿಫ್ ಅಂತ 34% ಅಮೆರಿಕ ಮೇಲೆ ಹಾಕಿದೆ, ಅದನ್ನು ವಾಪಸ್ ತೊಗೊಳ್ತಾರಾ? ಇದನ್ನು ಖಂಡಿತವಾಗ್ಲೂ ನೋಡಬೇಕಾಗತ್ತೆ. ಸೊ ನಾಳೆ ನಾಡಿದ್ದು ಮತ್ತೆ ಏನಾದರೂ ತುಂಬಾ ವೇರಿಯೇಷನ್ಸ್ ಆಗ್ತದೆ ಸರ್ ಮಂಡೇ ತರನೇ ಅಥವಾ ಯಾವ ರೀತಿ? ಸೊ ಷೇರುಪೇಟೆ ಶುಕ್ರವಾರ ರಜಾ ಇರೋದ್ರಿಂದ ನಾಳೆ ಮಾರ್ಕೆಟಲ್ಲಿ ಖಂಡಿತ ಎಕ್ಸ್ಪೈರಿ ಡೇ ಕೂಡ ಇರೋದ್ರಿಂದ ಯಾವ ರೀತಿ ಡೊನಾಲ್ಡ್ ಟ್ರಂಪ್ ನೀತಿಗಳು ಬರುತ್ತೆ ಆಚೆಗಡೆ ಚೈನಾ ಮೇಲೆ ಅನ್ನೋದನ್ನು ಖಂಡಿತ ಮಾರ್ಕೆಟ್ ಎದುರು ನೋಡ್ತಾ ಇದೆ. ಮಾರ್ಕೆಟ್ನಲ್ಲಿ ತುಂಬಾ ವಾಲಟೈಲಿಟಿ ಏರುಪೇರುಗಳು ಇರೋದ್ರಿಂದ ಬೆಟರ್ ಏನು ಅಂದರೆ ಇದೆಲ್ಲ ಆಗೋವರೆಗೂ ವೆಯ್ಟ್ ಆ್ಯಂಡ್ ವಾಚ್ ಅಪ್ರೋಚ್ ಮಾಡೋದು ಉತ್ತಮ. ಸೊ ಇದನ್ನು ನೋಡಿಕೊಂಡು ಮುಂದಿನ ವಾರ ಸೋಮವಾರ ಡಿಸಿಷನ್ಸ್ ತೊಗೊಳೋದು ಒಳ್ಳೆಯದಾಗತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದ ಎಕ್ಸ್ಪೋಜರ್ಸ್ಗಳನ್ನು ಎಸ್ಪೆಷಲಿ IT ಕಂಪನಿಯ ಶೇರ್ಗಳಾಗಿರ್ಬೋದು, ಮೆಟಲ್ ಕಂಪನಿಯ ಶೇರ್ಗಳಾಗಿರ್ಬೋದು, ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಲೋಕಲ್ ಭಾರತ ದೇಶದ ಅವಲಂಬಿತವಾಗಿರುವಂತಹ ಕಂಪನಿಗಳು, ಎಕ್ಸ್ಪೋರ್ಟ್ಸ್ಗೆ ಕಡಿಮೆ ಇರುವಂತಹ ಕಂಪನಿಗಳು, ಇಂತಹ ಶೇರ್ಸ್ಗಳಲ್ಲಿ ಹೂಡಿಕೆಗಳನ್ನು ಇಂಥ ಸಮಯದಲ್ಲಿ ಮಾಡಿ ಕ್ಲಾರಿಟಿ ಬರೋವರೆಗೂ ಖಂಡಿತವಾಗ್ಲೂ ವೆಯ್ಟ್ ಆ್ಯಂಡ್ ವಾಚ್ ಅಪ್ರೋಚ್ ಮಾಡೋದು ಒಳ್ಳೆಯದು. ಮಾರ್ಕೆಟಿನ ವಾಲಟೈಲಿಟಿ ಮುಂದಿನ 2-3 ದಿವಸದಲ್ಲಿ ಖಂಡಿತವಾಗ್ಲೂ ಇದೇ ರೀತಿ ಕಂಟಿನ್ಯೂ ಆಗುವ ಸಾಧ್ಯತೆ ಹೆಚ್ಚಿದೆ. ಚಿನ್ನದ ಮೇಲೆ ಹೂಡಿಕೆಗಂತೂ ಇದು ಸಕಾಲ ಅಲ್ಲ ಅನ್ಸುತ್ತಾ ಸರಿ? ಏನು ಚಿನ್ನದ ಮೇಲೆ ಯಾರ್ಯಾರು ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಒಂದು ಯೋಚನೆ ಮಾಡಿ. ಕೇವಲ ಕಳೆದ 2 ವರ್ಷದಲ್ಲಿ ಚಿನ್ನದ ಬೆಲೆಗಳಲ್ಲಿ 40% ಏರಿಕೆ ಆಗಿದೆ. ಇಲ್ಲಿಂದ ಇನ್ನೂ 40% ಏರಿಕೆ 2 ವರ್ಷದಲ್ಲಿ ಆಗುತ್ತಾ ಅಂದರೆ ಅದರ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಹಾಗಾಗಿ ಯಾರ್ಯಾರು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಇದು ಒಳ್ಳೆ ಟೈಮ್ ಅಲ್ಲ. ಒಂಚೂರು ಕರೆಕ್ಷನ್ ಆಗಲಿ, ಅಟ್ಲೀಸ್ಟ್ ಒಂದು 10% 15% ಕರೆಕ್ಷನ್ ಆಗಲಿ. ಈ ಸಮಯದಲ್ಲಿ ಷೇರುಪೇಟೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಆಗಿರೋದ್ರಿಂದ ಉತ್ತಮವಾದ ಶೇರ್ಗಳನ್ನು ಹಂತ ಹಂತವಾಗಿ ಪ್ರತಿಯೊಂದು ಇಳಿಕೆಯಲ್ಲಿ ಖರೀದಿ ಮಾಡೋದು ಒಳ್ಳೆಯದು. ಅಥವಾ ಶೇರ್ ಮಾರ್ಕೆಟ್ ನಾಲೆಜ್ ಯಾರಿಗಿಲ್ಲ ಅಂತಿದ್ದೀರೋ, ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ತಿಂಗಳು ಇನ್ವೆಸ್ಟ್ಮೆಂಟ್ಸ್ಗಳನ್ನು SIP ಮುಖಾಂತರ ಇಂತಹ ಇಳಿಕೆ ಸಮಯದಲ್ಲಿ ಮಾಡಿದರೆ ಮುಂದಿನ 2 ವರ್ಷ 3 ವರ್ಷಕ್ಕೆ ಅಧಿಕ ಲಾಭವನ್ನು ಖಂಡಿತವಾಗ್ಲೂ ಪಡಿಬೋದು. ಯಾವುದು ಬೆಸ್ಟ್ ಸರ್ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ಸಜೆಷನ್? ಶೇರ್ಸ್ ಆಗಲಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಇನ್ವೆಸ್ಟ್ಮೆಂಟ್ಸ್ ಮಾಡುವಾಗ ಲಾರ್ಜ್ ಕ್ಯಾಪ್ ಕ್ಷೇತ್ರದ ಶೇರ್ಗಳನ್ನು ಹಾಗೂ ಬ್ಲೂ ಚಿಪ್ ರಿಲೇಟೆಡ್ ಇರುವಂತಹ ಫಂಡ್ಸ್ಗಳನ್ನು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡೋದು ಒಳ್ಳೆಯದು. ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು, ಅದರಲ್ಲಿ ಕೋಟಕ್ ಬ್ಯಾಂಕ್, HDFC ಬ್ಯಾಂಕ್, ಅಥವಾ ನಿಮಗೆ ಏನು HDFC, ICICI, ಕೋಟಕ್ ಬ್ಯಾಂಕ್ ಒಂದು ಕಡೆ ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲೂ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಬ್ಯಾಂಕ್ ಆಫ್ ಬರೋಡಾ ಅನ್ನೋ ಇನ್ವೆಸ್ಟ್ಮೆಂಟ್ಸ್ಗೆ ಖಂಡಿತವಾಗ್ಲೂ ನೋಡ್ಬೋದು. ಅದೇ ರೀತಿ ಇನ್ಶೂರೆನ್ಸ್ ಕಂಪನಿಗಳಲ್ಲಿ HDFC ಲೈಫ್ ಆಗಿರ್ಬೋದು, ಟೂರ್ ಆ್ಯಂಡ್ ಟ್ರಾವೆಲ್ ಅಲ್ಲಿ ತಾವು ನೋಡೋದಾದರೆ ಏವಿಯೇಷನ್ ಸೆಕ್ಟರ್, ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಇಳಿಕೆ ಆಲ್ರೆಡಿ ಆಗ್ತಿರೋದ್ರಿಂದ ಇಂಡಿಗೋ ಶೇರ್ ಆಗಿರ್ಬೋದು, ಅಥವಾ ಹೋಟೆಲ್ ಇಂಡಸ್ಟ್ರಿಯ ಇಂಡಿಯನ್ ಹೋಟೆಲ್ ಆಗಿರ್ಬೋದು, ಈ ಥರ ಲಾರ್ಜ್ ಕ್ಯಾಪ್ ಕ್ಷೇತ್ರದ ಫಂಡ್ಗಳನ್ನು ಹಾಗೂ ಶೇರ್ಸ್ಗಳನ್ನು ಆಯ್ಕೆ ಮಾಡ್ಕೊಳೋದು ಒಳ್ಳೆಯದು. ಹಾಗೂ IT ಕಂಪನಿಯ ಕ್ಷೇತ್ರದ ಶೇರ್ಗಳನ್ನು ಅವಾಯ್ಡ್ ಮಾಡಿ. ಯಾಕಂದರೆ 65% IT ಕಂಪನಿಗಳ ಆದಾಯ ಅಮೆರಿಕ ದೇಶದ ಮೇಲೆ ನಿಂತಿದೆ. ಈ ರೀತಿ ರಿಸೆಷನ್ ಏನಾನ ಬರುವ ದಿವಸಗಳಲ್ಲಿ ನಾವು ಕಂಡ್ರೆ ಅಮೆರಿಕ ದೇಶದಲ್ಲಿ, ಹಾಗೂ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದೆ 60% ಚಾನ್ಸಸ್ ಇವಾಗ ಅಮೆರಿಕ ರಿಸೆಷನ್ಗೆ ಹೋಗುವ ಸಾಧ್ಯತೆ ಇದೆ ಅಂತ. ಹಾಗಾಗಿ IT ಕ್ಷೇತ್ರದ ಶೇರ್ಗಳನ್ನು ಅವಾಯ್ಡ್ ಮಾಡಿ ಲೋಕಲ್ ಇಂಡಿಯಾ ಸ್ಟೋರಿ ಮೇಲೆ ಡಿಪೆಂಡೆಂಟ್ ಆದಂತಹ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿ. ಅದರಲ್ಲೂ ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್ ಆಗಿರ್ಬೋದು, ಹೋಟೆಲ್ ಇಂಡಸ್ಟ್ರಿ, ಏವಿಯೇಷನ್ ಸೆಕ್ಟರ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು, ಇಲ್ಲಿ ಹೂಡಿಕೆಯನ್ನು ಹಂತ ಹಂತವಾಗಿ ಪ್ರತಿಯೊಂದು ಮಾರ್ಕೆಟ್ ಡಿಕ್ಲೈನಲ್ಲಿ ಮಾಡೋದು ಒಳ್ಳೆಯದು. ಹಾಗೂ ಕಾಶಿಯಸ್ ಅಪ್ರೋಚನ್ನು ಖಂಡಿತವಾಗ್ಲೂ ಇಟ್ಕೋಬೇಕು. ಯಾಕೆ ಅಂದರೆ ಯಾವಾಗ ರಿಸೆಷನ್ ಬರುತ್ತೋ ಆವಾಗ ಶೇರ್ ಮಾರ್ಕೆಟ್ ಭಾರಿ ಪ್ರಮಾಣದ ಏರಿಕೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ರಿಸೆಷನ್ ಆಗುತ್ತೋ ಇಲ್ವೋ ಅನ್ನೋದು ಈಗ ಡೊನಾಲ್ಡ್ ಟ್ರಂಪ್ ತಗೊಂಡಿರುವಂತಹ ಟ್ಯಾರಿಫ್ ನಿರ್ಧಾರಗಳೇನಿದೆ ಅದನ್ನು ಏನಾನ ಪೋಸ್ಟ್ಪೋನ್ ಮಾಡ್ತಾರಾ, ಅಥವಾ ಅದನ್ನು ಏನಾನ ಕಡಿಮೆ ಮಾಡ್ತಾರಾ, ಅಥವಾ ಚೈನಾ ಜೊತೆ ಟ್ಯಾರಿಫ್ ಯುದ್ಧಕ್ಕೆ ನಿಂತ್ಕೊಳ್ತಾರಾ, ಇದರ ಮೇಲೆ ಮುಂದಿನ ದಿನಗಳ ಏನು ಮೂವ್ಮೆಂಟ್ ಇದೆ ಅದು ಡಿಪೆಂಡ್ ಆಗುತ್ತೆ.